ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಿಮ್ಮ ಮುಖದ ಸ್ಕಿನ್ ಗ್ಲೋ ಆಗೋಗೋಸ್ಕರ, ಫೇರ್ ಆಗೋಗೋಸ್ಕರ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು, ಆಮೇಲೆ ಮಸಾಜ್ ಕ್ರೀಮ್ ಆಗಿರ್ಬೋದು, ಇವೆರಡನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ. ನೀವು ಹೊರಗಡೆ ಕೆಮಿಕಲಿಂದ ತಂದು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ನೀವು ಸುಲಭವಾಗಿ ತಯಾರು ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನ ನಾನು ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಏನಂದರೆ, ಫಸ್ಟು ಮಸಾಜ್ ಕ್ರೀಮನ್ನು ಹೇಗೆ ತಯಾರು ಮಾಡೋದು ಅಂದರೆ, ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ನಷ್ಟು ಮಿಲ್ಕ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸಿದಾದಮೇಲೆ ಚೆನ್ನಾಗಿ ಅಂದರೆ 5 ನಿಮಿಷ, ಚೆನ್ನಾಗಿ ಅಂದರೆ ಮತ್ತು ಅರ್ಧ ಗಂಟೆ ಅಲ್ಲ, ಸೀದೋಗ್ಬಿಡುತ್ತೆ. ಒಂದು 5ರಿಂದ 7 ನಿಮಿಷವರೆಗೂ ಕುದಿಸಿದಾದಮೇಲೆ ಅದು ಸಾಫ್ಟ್ ಆಗುತ್ತಲ್ಲ, ಆಮೇಲೆ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಬಿಡಿ. ಪೇಸ್ಟ್ ಗತೆ ಬರುತ್ತೆ. ಆ ಪೇಸ್ಟ್ ಗತೆ ಆಗುತ್ತಲ್ಲ, ಅದೇ ಕ್ರೀಮನ್ನು ನೀವು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಂಬಿಡಿ. ಮುಖಕ್ಕೆಲ್ಲ ಮಸಾಜ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಆಮೇಲೆ ಅದಾದಮೇಲೆ ಫೇಸ್ ಪ್ಯಾಕನ್ನು ನಾನು ಹೇಳ್ತೀನಿ. ಫೇಸ್ ಪ್ಯಾಕನ್ನು ಅದು ಏನಂದರೆ, ಫಸ್ಟು ಒಂದು ಹೋಳು ಇಷ್ಟು ಅಂದರೆ ಅರ್ಧ ಚಿಕ್ಕ ಆಲೂಗಡ್ಡೆಯಲ್ಲಿ ಅರ್ಧ ಹೋಳು ತೊಗೊಳ್ಳಿ. ಅರ್ಧ ಹೋಳನ್ನು ಆಲೂಗಡ್ಡೆ ತೊಗೊಳ್ಳಿ, ಅದನ್ನು ನೀಟಾಗಿ ತೊಳ್ಕೊಂಬಿಡಿ. ಆಮೇಲೆ ಮೇಲ್ಗಡೆ ಸಿಪ್ಪೆ ತೆಗೀರಿ. ಅದು ಅರ್ಧ ಹೋಳು. ಆಮೇಲೆ ಒಂದು ಚಿಕ್ಕ ಟೊಮಾಟೊ ಇದ್ದರೆ ಚಿಕ್ಕದು 1 ಟೊಮಾಟೊ, ಇಲ್ಲ ಅಂದರೆ ಆ ದೊಡ್ಡದಿದ್ದರೆ ಅರ್ಧ, 2 ಸಮ ಆಗಿರಬೇಕು. ಅದನ್ನು ಅರ್ಧ ಟೊಮಾಟೊ ಆಮೇಲೆ ಅರ್ಧ ಆಲೂಗಡ್ಡೆ ಸೇಮ್ ಸಮ ಪ್ರಮಾಣದಲ್ಲಿ ಎರಡನ್ನು ತೊಗೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ. ರುಬ್ಕೊಂಡು ಆದಮೇಲೆ ಆ ಜ್ಯೂಸನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಇವು 4 ಪದಾರ್ಥಗಳನ್ನ ನೀಟಾಗಿ ಕಲಿಸ್ಕೊಂಬಿಡಿ. ಪೇಸ್ಟ್ ಥರ ಆಗುತ್ತೆ, ಪೇಸ್ಟ್ ಥರ. ಆಮೇಲೆ ಅದನ್ನು ನೀಟಾಗಿ ನೀವು ಮಸಾಜ್ ಕ್ರೀಮಿಂದ ತೊಳ್ಕೊಂಡು ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಫೇಸ್ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಡಿ. ಫುಲ್ ಡ್ರೈ ಆಗುತ್ತೆ. ಆಮೇಲೆ ಕೈಯನ್ನು ತ್ಯಾವ ಹಸಿ ಮಾಡಿಕೊಂಡು ನೀವು ನೀಟಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಮುಖ ತೊಳ್ಕೊಂಡು ನೋಡಿ. ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ 3 ಸರಿ ನೀವು ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ತದೆ ಮತ್ತು ಬೆಳ್ಳಗಾಗ್ತದೆ. ಆಮೇಲೆ ಇದೇ ಥರ ಮತ್ತು ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ನಿಮಗೆ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮರೆಯದೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ನಿಮಗೆ ಯಾರಿಗೂ ಇಷ್ಟವಾಗ್ತದಲ್ಲ ಅಂಥವ್ರು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.